ನಾರ್ಮಲಿ ಸಾಮಾನ್ಯವಾಗಿ ಕೆಲವರಿಗೆ ಅವರ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಗೊತ್ತಿರಲ್ಲ, ಗೊತ್ತಾಯ್ತಲ್ವಾ? ಸೊ ಅವರಿಗೆ ಜ್ಯೋತಿಷದ ಮೇಲೆ ಬಹಳ ಇಂಟ್ರೆಸ್ಟ್ ಇರುತ್ತೆ, ಭವಿಷ್ಯ ತಿಳ್ಕೊಳ್ಬೇಕು ಅಂತಿರುತ್ತೆ, ತುಂಬ ಚೆನ್ನಾಗಿದೆ ಅಂತಿರುತ್ತೆ. ಬಟ್ ಅವರಿಗೆ ಏನಂದರೆ ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸರ್, ನಮಗೇನೋ ಇದು ಮಾಡಿದ್ದಾರೆ, ನಮ್ಮ ಹೆಸರು ಇಟ್ಬಿಟ್ಟಿದ್ದಾರೆ ಅಷ್ಟೇ, ನಮ್ಮ ಹೆಸರು ಮೇಲೆ ಹೇಳೋಕ್ಕಾಗಲ್ವಾ ಅಂತ ಕೇಳ್ತಾರೆ ಭಾಳಷ್ಟು ಜನ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನಾವೊಂದು ಹೊಸ ಪ್ರಯತ್ನ ಏನಂತಂದರೆ, ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಈಗ ನಾನು ಮುಂದೆ ಹೇಳ್ತಕ್ಕಂಥ ಅಕ್ಷರಗಳಿಂದ ಆರಂಭವಾದರೆ, ಸ್ಟಾರ್ಟ್ ಆದರೆ ನಿಮ್ಮ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂತ. ಈಗ ಮುಂದೆ ನಾನು ಏನೇನು ಅಕ್ಷರಗಳ ಹೆಸರು ಓದ್ತೇನೋ ಆ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ನಿಮ್ಮ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಒಂದು ವಿಭಿನ್ನ ಪ್ರಯತ್ನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನಿಮಗೇನಾದ್ರು ಒಂದಿಷ್ಟು ಇದಕ್ಕೆ ಆ್ಯಡ್ ಆನ್ಸ್ಗಳು ಇನ್ನೊಂದಿಷ್ಟು ಸೇರಿಸ್ಬೋದು ಗುರುಳೆ, ಇದನ್ನು ಸೇರಿಸಿ, ಅದನ್ನು ಹೇಳಿ, ಇದನ್ನು ಹೇಳಿ, ಇನ್ನೊಂದಿಷ್ಟು ಹೇಳಿ, ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ, ಅಥವಾ ಏನೋ ಒಂದಿಷ್ಟು ನಿಮ್ಮ ಕಡೆಯಿಂದ ಇನ್ಪುಟ್ಸ್ಗಳು ಏನಾದ್ರು ಇದ್ದರೆ, ನನಗೇನಾದ್ರು ಹೇಳಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಏನು ಇದನ್ನು ಸೇರಿಸ್ಬೋದು, ಏನು ತೆಗಿಬೇಕು, ಏನು ಸೇರಿಸ್ಬೇಕು ಇತ್ಯಾದಿ ವಿಚಾರಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಫ್ರೆಂಡ್ಸ್ನಲ್ಲೋ ಗ್ರೂಪಲ್ಲೋ ಎಲ್ಲ ಒಂದು ಕಡೆ ನಿಮಗೆ ಗೊತ್ತಿರತಕ್ಕಂಥವರ ಹೆಸರುಗಳು ಈ ಒಂದು ನಾನೀಗ ಮುಂದೆ ಹೇಳುವಂತಹ ಹೆಸರುಗಳು ಅಕ್ಷರಗಳಿಂದ ಅವರ ಹೆಸರು ಶುರುವಾಗುತ್ತೆ ಅಂತ ಆದರೆ ದಯವಿಟ್ಟು ಅವ್ರಿಗೆ ರೀಚ್ ಆಗತ್ರ ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಥರ ವಿನೂತನ ವಿಭಿನ್ನ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯಾವ ಅಕ್ಷರಗಳು ನೋಡಿ, ನಿಮ್ಮ ಹೆಸರು ಏನಾದರೂ ಮ ಇಂದ, ಮೀ ಇಂದ, ಮೂ ಇಂದ, ಮೇ ಇಂದ, ಟ, ಟಿ, ಟು, ಟೇ ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಶುರುವಾಗೋದಿದ್ರೆ ಇನ್ನೊಂದ್ಸಲ ಕೇಳಿಸ್ಕೊಂಡು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೇನೆ. ಮ, ಮೀ, ಮೂ, ಮೇ, ಮೋ, ಟ, ಟಿ, ಟು, ಟೇ ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು, ಜನ್ಮನಾಮ ಈ ಥರದ್ದು ಏನಾದರೂ ಶುರುವಾದರೆ, ಭಾಳ ಜನ ಹೇಳ್ತಾರೆ ಸರ್ ನನ್ನ ಜನ್ಮನಾಮ ಹುಟ್ಟೆಸರು ಈ ಹೆಸರು ಇದೆ ನನ್ನ ಹೆಸರು ಅಂತ. ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಜನ್ಮನಾಮ ಶುರುವಾಗಿದ್ದರೆ ನಿಮ್ಮ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನಾನೀಗ ಓದ್ತಾ ಇದ್ದೇನೆ, ಗೊತ್ತಾಯ್ತಲ್ವಾ? ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ವಿಡಿಯೋನ ಎಲ್ಲರಿಗೂ ರೀಚ್ ಆಗೋ ಥರ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಶುರು ಮಾಡೋಣ. ಎಸ್ ನೋಡಿ, ಸೆಪ್ಟೆಂಬರ್ ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಶುರುವಾಗುತ್ತೆ ಅಂತಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ 15 ದಿನಗಳು ಭಾಳ ಸ್ಟ್ರಾಂಗ್ ಆಗಿರ್ತೀರ ನೀವು. ಆರ್ಥಿಕ ಶಕ್ತಿ ಚೆನ್ನಾಗಿರುತ್ತೆ, ಆರೋಗ್ಯ ಶಕ್ತಿ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿರುತ್ತೆ, ಆಯ್ತಲ್ವಾ? ಸೊ ಮೊದಲ 15 ದಿನಗಳು ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಯಿತು ಅಂದರೆ ಮೊದಲ 15 ದಿನಗಳು ತುಂಬ ಸ್ಟ್ರಾಂಗ್ ಆಗಿರ್ತೀರ ಅಂತ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಆದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ, ನೀವು ಸೀಕ್ರೆಟಾಗಿ ಏನಾದ್ರು ಮಾಡ್ತಾ ಇದ್ದೀರಾ ಅಂತಾದರೆ, ನಿಮ್ಮ ಗುಪ್ತವಾಗಿ ನೀವು ಮಾಡ್ತಾ ಸೀಕ್ರೆಟಾಗಿ ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಕೆಲಸಗಳು, ಯೋಜನೆಗಳೆಲ್ಲ ಜಗಜ್ಜಾಹೀರಾಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೀಕ್ರೆಟಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಕಂಡು ಬರ್ತಾ ಇದೆ. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ದುಡ್ಡು ತುಂಬ ಚೆನ್ನಾಗಿ ಓಡಾಡುತ್ತೆ ಅಂತ ಕಂಡು ಬರ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ದುಡ್ಡು ತುಂಬ ಚೆನ್ನಾಗಿ ಓಡಾಡುತ್ತೆ, ತುಂಬ ಶ್ರೀಮಂತರಾಗ್ತೀರಾ ನೀವು ಅಂತಲೂ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ತಲೆ ತುಂಬ ಚೆನ್ನಾಗಿ ಓಡಿಸ್ತೀರಾ, ತಲೆನ ಎಷ್ಟು ಚೆನ್ನಾಗಿ ತಲೆ ಓಡಿಸ್ತೀರಾ ಅಂತಂದರೆ ಉಷ್ಣ ಆಗ್ಬಿಡುತ್ತೆ, ನಿಮ್ಗೆ ಹೀಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಓಡಿಸ್ತೀರಾ. ಸ್ವಲ್ಪ ಉಷ್ಣ ಜಾಸ್ತಿ ಆಗುತ್ತೆ, ಕಫ ಜಾಸ್ತಿ ಆಗುತ್ತೆ, ಒಂಥರ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತೆ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸ್ವಲ್ಪ ತಾತ್ಸಾರ ಮಾತ್ರ ಮಾಡಬೇಡಿ, ಅದೆಲ್ಲ ಇರುತ್ತೆ ಬಿಡ್ರಿ ಅದೆಲ್ಲ ಅನ್ನೋ ಥರ ಮಾಡಬೇಡಿ. ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಕಣ್ಣೆಲ್ಲ ಕೆಂಪಾಗೋದು, ಕಫ ಜಾಸ್ತಿ ಆಗೋದು, ತುಂಬ ಇದೆಲ್ಲ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಿಸಿ. ಇಲ್ಲಿ ಎಚ್ಚರಿಕೆ ವಹಿಸಬೇಕಾದ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆನ್ಲೈನ್ ಗೇಮ್ಸು, ಜೂಜು, ಈಗ ಅದನ್ನೆಲ್ಲ ಪುಣ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿಬಿಟ್ಟಿದೆ. ಬ್ಯಾನ್ ಮಾಡಿದರೂ ಕೂಡ ಕೆಲವರು ಅದಕ್ಕೂ ಅಂಜದೆ ಹಿರಿಯದೆ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ಒಂದಿಷ್ಟು ಜೂಜು ಆಡೋಕ್ಕೆ ಹೋಗ್ತಾರೆ. ಕೆಲವರು ಆಗಲೇ ವಿದೇಶಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಜೂಜಾಡಲಿಕ್ಕೆ ಅಂತಾರೆ. ಸೊ ಆನ್ಲೈನ್ ಗೇಮ್ಸು ಇತ್ಯಾದಿಗಳ ಹಿಂದೆ ಬಿದ್ದು ದೊಡ್ಡ ಪ್ರಮಾಣದಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ದಯವಿಟ್ಟು ಅದರ ಹಿಂದೆ ಕೂಡ ಎಲ್ಲೂ ಹೋಗ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ದುಡ್ಡು ಬರೋ ಸಾಧ್ಯತೆ ಇದೆ. ಆಮೇಲೆ ಐಷಾರಾಮಿ ಜೀವನ ಸಹ ತುಂಬ ಚೆನ್ನಾಗಿ ನೋಡ್ತೀರಾ ಅಂತ ಕಂಡು ಬರ್ತಾ ಇದೆ. ಚೆನ್ನಾಗಿ ದುಡ್ಡು ಬಂದಾಗ, ಐಷಾರಾಮಿ ಜೀವನ ನೋಡಿದಾಗ ಈ ಥರ ದುಡ್ಡನ್ನು ಹಾಳು ಮಾಡುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿ. ಸಾರ್ವಜನಿಕವಾಗಿ ತುಂಬ ಇಷ್ಟವಾದ ವ್ಯಕ್ತಿಯನ್ನು ಅವ್ರ ಜೊತೆಗೆ ತುಂಬ ಜಗಳ ಆಗ್ಬಿಡ್ತೀರಾ ಅಂತ ಅಂದರೆ,
ತುಂಬ ಇಷ್ಟವಾದಂತಹ ವ್ಯಕ್ತಿ ಜೊತೆಗೆ ಸಾರ್ವಜನಿಕವಾಗಿ ಜಗಳ, ಎಲ್ಲರ ಮುಂದೆನೇ ಟಾಟ್ ಅಂತ ಎಲ್ಲರ ಮುಂದೆ ಎಲ್ಲ ಕೇಳ್ತಾರಲ್ಲಪ್ಪ, ನಿಂಗೆ ತುಂಬ ಫೇವ್ರೆಟ್ ಪರ್ಸನ್, ನಿಂಗೆ ತುಂಬ ಇಷ್ಟವಾಗುವ, ನೀವಿಬ್ಬರು ಅಷ್ಟು ಕ್ಲೋಸ್ ಆಗಿದ್ರಿ, ಇದೇನು ಹಿಂಗೆ ಹೊರಗಡೆ ಎಲ್ಲರೂ ನೋಡ್ತಾರೆ, ಈ ಥರ ಬೀದಿ ಜಗಳ ಮಾಡ್ಕೊಳ್ತಾ ಇದ್ದೀರಲ್ಲ, ಏನು ಈ ಥರ ಜಗಳ ಮಾಡ್ಕೊಳ್ತಾ ಇದ್ದೀರ ಅಂತ ಕೇಳ್ತಾರೆ. ಸೊ ಆ ಥರ ಆಗದಿರಂಗೆ ನೀವೇ ನೋಡ್ಕೊಳ್ಬೇಕು. ಅದ್ಭುತವಾಗಿ ಬಿಸ್ನೆಸ್ ಮಾಡ್ತೀರಾ, ಒಳ್ಳೆ ವ್ಯಾಪಾರ ಮಾಡ್ತೀರಾ, ಒಳ್ಳೆ ಲಾಭ ಮಾಡ್ತೀರಾ, ದುಡ್ಡು ಚೆನ್ನಾಗಿ ಓಡಾಡುತ್ತೆ. ಇದ್ರ ಬಗ್ಗೆ ಎಲ್ಲ ಏನೂ ತೊಂದರೆ ಇಲ್ಲ ಅಂತ ಕಂಡು ಬರ್ತಾ ಇದೆ. ಆದರೆ ಮಿತ್ರನ ಸ್ವರೂಪದಲ್ಲಿ ಶತ್ರು ಬಂದುಬಿಡ್ತಾನೆ ಅನ್ನೋದು ಜೊತೆಗಿದೆ. ಯಾಕೆಂದರೆ ದುಡ್ಡು ಗಿಡ್ಡು ಚೆನ್ನಾಗಿ ಓಡಾಡಬೇಕಾದ್ರೆ ಶತ್ರುಗಳಿಗೆಲ್ಲ ಹೊಟ್ಟೆ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತಲ್ಲ, ಅದೇ ಥರ ಆ ತರಹ ಗೋಮುಖ ವ್ಯಾಘ್ರಗಳು ಯಾರು ಬಂದ್ಬಿಡ್ಬಹುದು ಮಿತ್ರ ಸ್ವರೂಪದಲ್ಲಿ ಶತ್ರು. ಸೊ ಅಂಥವ್ರೊಂದಿಗೆ ಮಾತ್ರ ಬಹಳ ಹುಷಾರಾಗಿರಿ. ನೀವು ವ್ಯವಹಾರ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಅಂಥವ್ರ ಜೊತೆಗೆಲ್ಲ. ಆಮೇಲೆ ಈಗ ಈ ಸೆಪ್ಟೆಂಬರ್ ತಿಂಗಳಲ್ಲೇ ವಿಶೇಷವಾಗಿ ಗ್ರಹಣ ಇದೆ, ಮಹಾಚಂದ್ರಗ್ರಹಣ ಇದೆ. ಸೊ ಆದ್ದರಿಂದ ಆ ಮಹಾಚಂದ್ರಗ್ರಹಣದ ಪ್ರಭಾವ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋಸ್ಗಳು ಮಾಡ್ತೇನೆ ನಾನು. ಸೊ ಅದರ ಪ್ರಭಾವವು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮೇಲೆ ಬೀರಲಿದೆ. ಸೊ ಅದರಿಂದ ಚಂದ್ರಗ್ರಹಣದ ಶಾಂತಿ ಆಗಬೇಕು. ನಾವು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ಸಮಯದಲ್ಲಿಯೇ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಲೈವಲ್ಲೇ ನೀವು ಹೆಸರು ಕೊಟ್ಟರೆ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನೀವು ಅದನ್ನು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಚಂದ್ರಗ್ರಹಣ ಶಾಂತಿ ಹೋಮಕ್ಕೆ, ಸಂಕಲ್ಪಕ್ಕೆ ಅಂತ ಹೆಸರು ಕೊಡಬಹುದು. ಪ್ರತಿಯೊಬ್ಬರಿಗೂ ಈ ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್ ಅನ್ನು ಕೊಡಲಾಗುತ್ತೆ. ಸೊ ನೀವೆಲ್ಲ ನೋಡಬಹುದು ಅದನ್ನು. ಹೋಮ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು, ಚಂದ್ರಗ್ರಹಣದಲ್ಲೇ ಎಲ್ಲ ಹೋಮಗಳಾಗೋದು ನೋಡ್ಬೋದು. ಹಾಗೂ ಪ್ರಸಾದ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಅದರ ವಿವರಗಳಿಗೆ ಬೇರೆ ವಿಡಿಯೋನು ಮಾಡ್ತೇನೆ, ಚಂದ್ರಗ್ರಹಣ ಪ್ರಭಾವ ವಿಡಿಯೋನು ಖಂಡಿತವಾಗಿ ನಾನು ಮಾಡಿಕೊಡ್ತೇನೆ. ಬಟ್ ನಾನು ಹೇಳ್ತಿರೋದು ಸ್ವಲ್ಪ ಎಲ್ಲ ಚಂದ್ರಗ್ರಹಣ ಅಂತ ಬಂದಾಗ ಆಮೇಲೆ ಲೇಟ್ ಆಗಿಬಿಟ್ರೆ ಎಲ್ಲ ಕ್ಲೋಸ್ ಆಗೋಯಿತು ಅಂತ ನಾನು ಸಂಕಲ್ಪ ಸೇವೆ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಬೇಗ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಇಷ್ಟಲ್ಲದೆ ಇನ್ನೂ ಇಂಪಾರ್ಟೆಂಟಾಗಿ ಹೇಳಬೇಕಾದ ವಿಚಾರ ಏನಂದರೆ, ಭಾಳಷ್ಟು ಜನ ಈ ಥರ ರಾಶಿ ನಕ್ಷತ್ರ ಎಲ್ಲ ಗೊತ್ತಿಲ್ಲದಿರೋರಿಗೆ ಪ್ರಶ್ನೆ ಜ್ಯೋತಿಷ್ಯ ಕೇಳಬೇಕು ಅಂತಂದಾಗ ಅವರಿಗೆ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ, ಕವಡೆಯ ಮುಖಾಂತರವಾಗಿ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋ ಅವಕಾಶ ಇರ್ತದೆ. ಸೊ ಅದರಿಂದ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋದಲ್ಲದೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ 911 ನಂಬರಿಂದ ಸ್ಟಾರ್ಟ್ ಆಗುತ್ತಲ್ಲ, ಆ ನಂಬರ್ಗೆ ನೀವು ಪ್ರಶ್ನೆಯನ್ನು ನೀವೊಂದು ವಾಟ್ಸಪ್ ಮೆಸೇಜ್ ಹಾಕ್ಬೋದು. ನೀವು ಏನಂದರೆ, ನನಗೆ ಹೆಸರು ಮಾತ್ರ ಗೊತ್ತಿದೆ ನಂದು, ಸೊ ನಂದು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸ್ ಏನೂ ಇಲ್ಲ, ಬಟ್ ನನಗೆ ಗುರೂಜಿಯವರ ಹತ್ರ ಮಾತಾಡಬೇಕು, ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ಕವಡೆ ಹಾಕಿ ಪ್ರಶ್ನೆಶಾಸ್ತ್ರ ಕೇಳಿಸ್ಕೊಳ್ಬೋದು. ಇಲ್ಲ ದೂರ ಇದ್ದೀರಾ ಅಂತಾದರೆ ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರ ಕೂಡ ನನ್ನ ಹತ್ರ ನೇರವಾಗಿ ಮಾತಾಡಿಕೊಂಡು ಕವಡೆ ಪ್ರಶ್ನೆಶಾಸ್ತ್ರವನ್ನು ನೀವು ತಿಳ್ಕೊಳ್ಬೋದಾಗಿರುತ್ತೆ. ಸೊ ಆದ್ದರಿಂದ ಇಂಥ ಅವಕಾಶಗಳನ್ನು, ನಿಮಗೇನಾದ್ರು ಸಮಸ್ಯೆಗಳಿದೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ನೀವು ಕನ್ಸಲ್ಟೇಷನ್ ತಗೋಬೋದಾಗಿರ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ಅಕ್ಷರಗಳಿಂದ ಹೆಸರು ಶುರುವಾಗುವಂಥವ್ರಿಗೆ ರೀಚ್ ಆಗಬೇಕು. ಶೇರ್ ಮಾಡಿ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ ಎಲ್ಲರಿಗೂ ಸಹ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.